ನಮಸ್ಕಾರ ಎಲ್ರಿಗೂ. ನಾನೀಗ ಹೋಗ್ತಾ ಇದ್ದೇನೆ ಸೂಪರ್ ಮಾರ್ಕೆಟಿಗೆ. ಎಷ್ಟು ಬಿಸಿಲು ನೋಡಿ, ನೋಡಲಿಕ್ಕೆ ಆಗೋದಿಲ್ಲ, ಅಷ್ಟು ಬಿಸಿಲು. ಮತ್ತು ಇಲ್ಲಿ ನೋಡಿ ಕನ್ಸ್ಟ್ರಕ್ಷನ್ ವರ್ಕ್ ಕೂಡ ಆಗ್ತಾ ಉಂಟು. ಕ್ರಾಸ್ ಮಾಡುವ, ತುಂಬ ಬಿಸಿಲು. ಈ ಬಿಸಿಲಿಗೆ ಹೊರಗೆ ಹೋಗಲಿಕ್ಕೆ ಮನಸ್ಸಿಲ್ಲ, ಅಂದರೆ ಮನೆಯಲ್ಲೇ ಕೂತ್ಕೊಳ್ಳುವ ಅಂತ ಆಗ್ತದೆ. ಆದರೆ ಎಲ್ಲ ಕೆಲವು ಥಿಂಗ್ಸ್ ಎಲ್ಲ ಖಾಲಿಯಾಗಿದೆ, ಹಾಗೆ ತರಲಿಕ್ಕೆ ಹೋಗೋದು. ಓಕೆ, ಮತ್ತು ಇಲ್ಲಿ ನಾನು ಬಂದದ್ದು ಸ್ಟೇಷನರಿ ತರಲಿಕ್ಕೆ. ಸ್ಟೇಷನರಿ ಥಿಂಗ್ಸ್ ಮಕ್ಕಳಿದ್ದು ನನ್ನ ಸ್ಕೂಲಿಗೆಲ್ಲ ಬೇಕು, ಅದಕ್ಕೆ ತರಲಿಕ್ಕೆ ಬಂದದ್ದು. ನೋಡುವ, ಇಲ್ಲಿ ಸ್ವಲ್ಪ ಥಿಂಗ್ಸ್ ತಗೊಂಡು ಮತ್ತೆ ಸೂಪರ್ ಮಾರ್ಕೆಟ್ಗೆ ಹೋಗೋದು. ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ. ಇದು ಇಲ್ಲೆಲ್ಲ ಸ್ಕೂಲಿದ್ದೆಲ್ಲ ಸಿಗ್ತದೆ, ಪೆನ್ಸಿಲ್ ಎಲ್ಲ. ಹಾಗೆ ನನಗೆ ತಗೊಳ್ಳಿಕ್ಕೆ ಇತ್ತು ನೋಡಿ, ದೊಡ್ಡ. ಇಲ್ಲಿಂದ ಹೋಗ್ಬೋದು, ಇಲ್ಲಿ ಎಲ್ಲ ಬುಕ್ಸ್ ಇದೆ, ಪೆನ್ಸಿಲ್ಸ್. ಮತ್ತು ನೋಡಿ ತುಂಬ ದೊಡ್ಡದಿದೆ ಇದು. ಆ ಸೈಡಲ್ಲಿ, ಈ ಸೈಡಲ್ಲೂ ಇದೆ. ಇಲ್ಲಿ ನಾನು ಸೂಪರ್ ಮಾರ್ಕೆಟಿಗೆ ಹೋಗ್ತಾ ಇದ್ದೇನೆ ಕೆಲವು ಥಿಂಗ್ಸ್ ತಗೊಳ್ಳಿಕ್ಕೆ, ಮತ್ತೆ ನಿಮಗೆ ಸಿಗ್ತೇನೆ. ಇದು ಎಂತ ಗೊತ್ತುಂಟ, ಸಾಲ್ಮನ್ ಫಿಶ್. ಮಕ್ಕಳಿಗೆ ತುಂಬ ಒಳ್ಳೆಯದಿದು ನೋಡಿ. ಸ್ಮಾಲ್ ಪೀಸ್, ಎಷ್ಟು ಎಕ್ಸ್ಪೆನ್ಸಿವ್ ನೋಡಿ, 18.99. ಯಾರಿಗೆಲ್ಲ ಮೊಟ್ಟೆ ಬೇಕು ನೋಡಿ, ಮೊಟ್ಟೆ ಉಂಟು, ಆಮ್ಲೆಟ್ ಮಾಡಿ ತಿನ್ಬೋದು. ಇದು ಎಂತ ಗೊತ್ತುಂಟಾ, ಇಲ್ಲಿ ಫ್ರೆಶ್ ಆರೆಂಜಸ್ ಸಿಗ್ತದೆ, ಅದನ್ನು ತಗೊಂಡು ನೋಡಿ ಜ್ಯೂಸ್ ಮಾಡಿ ಇಲ್ಲಿ ಬಾಟಲಿಗೆ ಪ್ರೈಸ್ ಕೂಡ ಉಂಟು, ಅರ್ಧ ಲೀಟರ್ 1 ಲೀಟರ್ ತಗೊಂಡು ಕುಡಿಬೋದು. ಮತ್ತು ಫ್ರೆಂಡ್ಸ್, ಇದು ಯಾಕೆ ವಿಡಿಯೋ ಮಾಡಿದ್ದಂದರೆ, ಇದು ಪಿಜನ್ ಆಯಿತಾ, ಇದು ಬರ್ಡ್ ನೀವು ನೋಡ್ಬೋದು. ಇದರ ಕಾಲಿಗೆ ಒಂದು ಕೂದಲಿದ್ದು ನೋಡಿ, ಸಿಕ್ಕಿ ಹಾಕಿಕೊಂಡಿದೆ ಕೂದಲು. ಪಾಪ ಅದಕ್ಕೆ ತೆಗಿಲಿಕ್ಕೆ ಕೂಡ ಹಾಕೋದಿಲ್ಲ, ಅದೊಂದು ಮೂಕ ಪ್ರಾಣಿ, ಅದಕ್ಕೆ ಹೇಗೆ ತೆಗಿಲಿಕ್ಕೆ ಆಗುತ್ತೆ, ತೆಗಿಲಿಕ್ಕೆ ಕೂಡ ಗೊತ್ತಿಲ್ಲ. ಮತ್ತು ಹೀಗೆಲ್ಲ ಕೂದಲೆಲ್ಲ ಬಾಚಿ ಕೂದಲನ್ನು ಬಿಸಾಡ್ತಾರೆ ಅಲ್ಲಿ ಇಲ್ಲಿ. ಅದನ್ನು ಬೆಂಕಿಗೆ ಹಾಕಬೇಕಲ್ಲ, ಡಸ್ಟ್ಬಿನ್ಗೆ ಹಾಕಬೇಕಲ್ಲ. ಇದನ್ನು ಈ ರೀತಿ ಇಟ್ಟರೆ ಈ ಪ್ರಾಣಿಗಳು ಪಕ್ಷಿಗಳು ಉಂಟಲ್ಲ, ಈಗ ಕಾಲಿಗೆ ಸಿಕ್ಕಿ ಹಾಕ್ಕೊಳ್ತದೆ. ಪಾಪ ಮಾರ್ರೆ, ನೋಡಿ ತುಂಬ ಬೇಜಾರಾಯಿತು. ಮತ್ತು ಈಗ ನಾನು ಲಂಚಿಗೆ ರೆಡಿ ಮಾಡ್ತಿದ್ದೇನೆ. ಇದು ಫಿಶ್ ಫ್ರೈ ಮಾಡೋದು. ಹಾಗೆ ಫಟಾಫಟಾಗಿ ಜಟ್ಪಟಾಗಿ ಒಂದು ಫಿಶ್ ಫ್ರೈ ಮಾಡಬೇಕು. ಮತ್ತು ಸ್ವಲ್ಪ ದಾಳಿದ್ರೆ ರೈಸ್ ಜೊತೆ ತುಂಬ ಚೆನ್ನಾಗಿ ಆಗ್ತದೆ. ಮತ್ತು ಇದು ನಂಗು ಮೀನು ತಂದಿದೆ ಲಾಸ್ಟ್ ಟೈಮ್, ಅದೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ, ಅದನ್ನೀಗ ಬೇಗ ಬೇಗ ಫ್ರೈ ಮಾಡೋದು. ಈಗ 4:00 ಆಯಿತು. ನಾನು JCಗೆ ವೇಟ್ ಮಾಡ್ತಾ ಇದ್ದೇನೆ ಸ್ಕೂಲಿಂದ. ಒಂದು 4 ಗಂಟೆಗೆ ಬರ್ತದೆ ಒಂದು ಸ್ಕೂಲ್ ಬಸ್. ಹಾಗೆ ಅಲ್ಲಿ ಒಂದು ಮರ ಕಾಣ್ತದಲ್ಲ, ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೇನೆ ನೋಡಿ. ಇದು ಬೇವಿನ ಬೇವಿನ ಇದು ಎಂತ ಮರ ಇದು. ಹೀಗೆ ತುಂಬ ಉಂಟು ಇಲ್ಲಿ ದುಬೈಯಲ್ಲಿ ಬೇವಿನ ಮರ. ಅದರಿಂದ ತೋರಿಸ್ತಾ ಇದ್ದೇನೆ, ತುಂಬ ದೊಡ್ಡ ಮರ ಇದು. ಪಿಂಪಲ್ಸ್ ಎಲ್ಲ ಆದರೆ ಫೇಸಿಗೆ ಇದು ತುಂಬ ಒಳ್ಳೆಯದು. ಎಲರ್ಜಿ ಎಲ್ಲ ಇದ್ದರೆ ಇದು ನೀರಲ್ಲಿ ಹಾಕಿ ಸ್ನಾನ ಮಾಡಬೇಕು ಇದರಲ್ಲಿ. ನೋಡಿ ಫ್ರೆಂಡ್ಸ್, ಇದು ಬರ್ತಾ ಉಂಟಲ್ಲ, ಇದು ರೋಡ್ ಕ್ಲೀನ್ ಮಾಡೋದು. ಇದು ರೋಡಲ್ಲೆಲ್ಲ ಕಸ ಮತ್ತು ಡಸ್ಟ್ ಎಲ್ಲ ಇದ್ದರೆ ಇದು ನೋಡಿ, ಇದು ಕ್ಲೀನ್ ಮಾಡ್ತದೆ. ಕೆಳಗಡೆ ಬ್ರಷ್ ಉಂಟು, ನಾನು ತೋರಿಸ್ತೇನೆ, ಅದು ಉಂಟು. ಅದರ ಟಯರ್ ಉಂಟಲ್ಲ, ಅದರ ಕೆಳಗಡೆ ಎಂತ ಬ್ರಷ್ ಉಂಟು. ಅದರಿಂದ ರೋಡೆಲ್ಲ ಡಸ್ಟ್ ಮತ್ತು ರೋಡಲ್ಲೆಲ್ಲ ಏನಾದರೂ ಇದ್ದರೆ ಒಳ್ಳೆ ಮಾಡಿ ಕ್ಲೀನ್ ಮಾಡ್ತದೆ, ಕಸ ಎಲ್ಲ ಇದ್ದರೆ. ಹಾಗೆ ದುಬೈ ಕ್ಲೀನಲ್ಲಿ ಇಡ್ತಾರೆ ದುಬೈಯನ್ನು. ಎಂತ ಅಲ್ಲಿ ಇಲ್ಲಿ ಕಸ ಎಲ್ಲ ಹಾಕ್ಲಿಕ್ಕಿಲ್ಲ, ಇಲ್ಲಿ ತುಂಬ ಕ್ಲೆನ್ಲಿನೆಸ್ ಮತ್ತು ಒಳ್ಳೆ ಮೇಂಟೈನ್ ಮಾಡ್ತಾರೆ ಇಲ್ಲಿದು ಗೌರ್ಮೆಂಟ್. ಫ್ಯಾಂಟ ಬೇಕಾ ನೋಡಿ. ಈ ಹೊರಗಡೆ ಸೆಕೆಗೆ ನಾನು ಹೋಗಿ ಬಂದದ್ದಷ್ಟೇ ಸೂಪರ್ ಮಾರ್ಕೆಟಿಗೆ, ತುಂಬ ಬಿಸಿಲು ಹೊರಗಡೆ. ಅದಕ್ಕೆ ಒಂದು ಫ್ಯಾಂಟ ಕುಡಿಯುವ ಅಂತ, ಸ್ವಲ್ಪ ಕೂಲ್ ಆಗುತ್ತೆ.
ನೋಡಿ ಸ್ಟೇಷ್ನರಿ ಶಾಪಿಂದ ಇಷ್ಟೆಲ್ಲ ತಂದಿದ್ದೇನೆ ನಾನು. ಇದು ಅವನದು ಸ್ಕೂಲ್ ಪ್ರಾಜೆಕ್ಟಿಗೆ ಸ್ಟಿಕ್ ಮಾಡಲಿಕ್ಕೆ. ಮತ್ತು ಅವನಿಗೆ ಇರೇಸರ್ ತಂದಿದ್ದೇನೆ. ಇದರಲ್ಲಿ ಒಂದು 36 ಪೀಸ್ ಅಂತ ಬರೆದಿದೆ. ನೋಡುವಾಗ ಒಳಗಡೆ ತುಂಬ ಉಂಟು ಇದರಲ್ಲಿ. ಯಾಕೆಂದರೆ ಅವ ದಿವಸಕ್ಕೆ ಒಂದು ಇರೇಸರ್ ಕೊಂಡೋಗ್ತಾನೆ ಮತ್ತು ವಾಪಸ್ ತರೋದಿಲ್ಲ. ಒಮ್ಮೆ ಕೊಂಡೋದ್ಮೇಲೆ ಎಂತ ಮಾಡ್ತಾನೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಒಂದು 100 ಮೇಲೆ ಉಂಟಾ ಅಂತ ಈ ಇರೇಸರ್ ನೋಡುವ, ಕಟ್ ಮಾಡಿ. ತುಂಬ ಉಂಟು ಇರೇಸರ್ ಇದರಲ್ಲಿ. ಇದು 1 ಮಂತಲ್ಲಿ ಖಾಲಿ ಮಾಡ್ತಾನೆ. ಅಂದರೆ ದಿವಸಕ್ಕೆ ಒಂದೊಂದು ಕೊಂಡೋಗೋದು ಮತ್ತು ವಾಪಸ್ ಬರೋದಿಲ್ಲ. ಹೌದು, ತುಂಬ ಉಂಟು ಇರೇಸರ್ ನೋಡಿ. ಒಂದೊಂದು ಪ್ಯಾಕೆಟಲ್ಲಿ 4 ಇದೆ. ಎಲ್ಲ ಸ್ಮೈಲಿ ಫೇಸ್ ಮತ್ತು ನೋಡಿ ತುಂಬ ಉಂಟು. ಹಾಗೆ ಒಂದು 100, 200, 300 ಇರ್ಬೋದು ಇದರಲ್ಲಿ. ನನಗೆ ಡೌಟು 300 ಆದರೂ ಇರ್ಬೋದು. ರಾಶಿ ಉಂಟು. ಬಟ್ ಇದರಲ್ಲಿ ಬರೆದಿದೆ 36 ಪೀಸ್ ಅಂತ ಬರೆದಿದೆ ನೋಡಿ. ಬಾಕ್ಸಲ್ಲಿ 36 ಪೀಸ್ ಅಂತ ಬರೆದಿದೆ. ಆದರೆ ತುಂಬ ಉಂಟು ಇದು. ಲೆಕ್ಕ ಮಾಡಬೇಕಾಗ್ತದೆ ಕೂತ್ಕೊಂಡು. ಪರವಾಗಿಲ್ಲ, ಒಂದು 5 ತಿಂಗಳಾದರೆ ಬರ್ತದೆ ದಿವಸಕ್ಕೆ ಒಂದು ಕೊಂಡೋದ್ರೆ. ಮತ್ತು ಇದು ನಾನು ತಂದಿದ್ದೇನೆ ಅವನಿಗೆ ಸ್ಕೂಲ್ ಪ್ರಾಜೆಕ್ಟ್. ಅಂದರೆ ಅವನದು 2 ಮಂತ್ಸ್ ಹಾಲಿಡೇ ಇತ್ತು. ಹಾಗೆ ಹಾಲಿಡೇಲಿ ಅವನಿಗೆ ಹಾಲಿಡೇ ಹೋಮ್ವರ್ಕ್ ಕೊಟ್ಟಿದ್ದರು. ಅದರ ಹೋಮ್ವರ್ಕ್ ಎಲ್ಲ ಫಿನಿಷ್ ಮಾಡಿದ್ದಾನೆ. ಒಂದು ಒಳ್ಳೆ ಮಾಡಿ ಕಳಿಸುವಂತ. ಇದು ಅರಬಿಕಲ್ಲಿ ಬರೆದಿದೆ. ಎಂತ ಬರೆದಿದೆ ಅಂತ ನನಗೆ ಗೊತ್ತಿಲ್ಲ. ಇದರ ಮೇಲೆ ಒಂದು ನೋಡಿ ಈ ರೀತಿ ಇದರ ಮೇಲೆ ಒಂದು ಸ್ಟಿಕ್ ಹಾಕಿ ಮತ್ತು ಹಾಲಿಡೇ ಹೋಮ್ವರ್ಕ್ ಅಂತ ಬರೀಬೇಕು. ಮತ್ತು ನೋಡಿ ಈ ರೀತಿ ಇದರ ಮೇಲೆ ಎಲ್ಲ ಹಾಲಿಡೇಯಲ್ಲಿ ಮಾಡಿದ್ದ ಎಲ್ಲ ಹೋಮ್ವರ್ಕ್ ಎಲ್ಲ ಇತ್ತು. ಅಂದರೆ ಪ್ರಾಜೆಕ್ಟ್ ಎಲ್ಲ ಇದರಲ್ಲಿ ಹಾಕಿ ಒಳ್ಳೆ ಮಾಡಿ ಕಲಿಸ್ಬೇಕು. ಅದಕ್ಕೆ ಕೂಡ ಮಾರ್ಕ್ಸ್ ಕೊಡ್ತಾರೆ. ಅದಕ್ಕೋಸ್ಕರ